ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಕೊಡಿಗೆಹಳ್ಳಿ ವಾರ್ಡ್ನಲ್ಲಿ ಕಟ್ಟಡ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಂತ ಮನ್ಸೂರ್ ಬಳಿಕ ಅಕ್ರಮ ಕಟ್ಟಡ ಕಾಮಗಾರಿ ಅಂತೇಳಿ ಜಿಬಿಎ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ರು. ತದನಂತರ ಎಇ ಪ್ರವೀಣ್ ಕಡೆಯಿಂದ ನೋಟಿಸ್ ಕೊಡಿಸ್ತಾ ಇದ್ದಂತೆ ಎಇ ನಾಗಭೂಷಣ್ ದೂರು ಸಂಬಂಧ ಕ್ರಮ ಕೈಗೊಳ್ಳದಂತೆ ಡೀಲ್ಗೆ ಇಳಿತಾ ಇದ್ದಂತ ಎಇ ಮತ್ತು ಎಇ ಜೊತೆಗೆ ಪ್ರವೀಣ್ ಮೂಲಕ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಕಂಪ್ಲೇಂಟ್ ಕ್ಲೋಸ್ ಮಾಡ್ತಾ ಇದ್ರು ಈ ಟೀಮ್. ಅದೇ ರೀತಿ ಕೊಡಿಗೆಹಳ್ಳಿಯ ಅಭಿಷೇಕ್ ಗೌಡಗೆ ನೋಟಿಸ್ ಕೊಟ್ಟಿದ್ದಂತ ಎಇ ಪ್ರವೀಣ್ ಅಪಾರ್ಟ್ಮೆಂಟ್ ಕಾಮಗಾರಿಯಲ್ಲಿ ರೂಲ್ಸ್ ಬ್ರೇಕ್ ಮಾಡಿದಿರಿ ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು. ಕ್ರಮ ಕೈಗೊಳ್ಳಬಾರದು ಅಂತ ಅಂದ್ರೆ 5 ಲಕ್ಷ ರೂಪಾಯಿ ಹಣ ಕೊಡಿ, ಅದು ಲಂಚ. ಡೀಲ್ ಮಾತುಕತೆ ಕೂಡ ನಡೆದಿತ್ತು. ತದನಂತರ 3 ಲಕ್ಷಕ್ಕೆ ಫೈನಲ್ ಮಾಡಿದ್ದಂತ ಎಇ ಪ್ರವೀಣ್ 3 ಲಕ್ಷ ಹಣವನ್ನ 3 ರೂಪಾಯಿ ಅನ್ನೋ ರೀತಿಯಾಗಿ ಕೋಡ್ ವರ್ಡ್ ನಲ್ಲಿ ಡೀಲ್ ಮಾಡ್ಕೊಂಡಿದ್ರು. ದೊಡ್ಡ ಬೊಮ್ಮಸಂದ್ರ ಬಳಿಯ ಕದಂಬ ಹೋಟೆಲ್ ನಲ್ಲಿ ಹಣ ಪಡೆಯುವಾಗ ಟ್ರ್ಯಾಪ್ ನಲ್ಲಿ ತಗಲಾಕೊಂಡಿದ್ದಾರೆ. ನೋಡಿ, 5 ಲಕ್ಷಕ್ಕೆ ಅಂತ ಮೊದಲು ಡಿಮ್ಯಾಂಡ್ ಮಾಡಿದ್ದಾರೆ. ತದನಂತರದಲ್ಲಿ 3 ಲಕ್ಷಕ್ಕೆ ಅದು ಡೀಲ್ ಓಕೆ ಆಗಿದೆ. 3 ಲಕ್ಷನ 3 ರೂಪಾಯಿ ಅನ್ನೋ ರೀತಿಯಾಗಿ ಕೋಡ್ ವರ್ಡ್ ನಲ್ಲಿ ಮಾತನಾಡ್ಕೊಂಡಿದ್ದಾರೆ. ಈ ರೀತಿ 2 ಲಕ್ಷ ಹಣ ಪಡೆಯುವಾಗ, ಲಂಚ ಪಡೆಯುವಾಗ ತಗಲಾಕೊಂಡಿರೋದು ಅಂತ ಹೇಳದ ಅವನು ಅಷ್ಟೇ. ನೀವೇನಾದ್ರು ಮಾತಾಡಿ ಏನೋ 5 ಲಕ್ಷ ಕೊಡ್ಸಿ ಅಂತ 10 ಲಕ್ಷ ಕೊಡ್ಸಿ ಅಂತ ಹಂಗೆಲ್ಲ ಹೇಳೋಕ್ಕಾಗಲ್ಲ. ನೀನು ಮಾತಾಡೋ ಅಂದೆ 5 ಲಕ್ಷ ಕೊಡ್ಸಿ ಸರ್ ಅಂತ ಹೇಳದ ಅವನು ಅಷ್ಟೇ. ನೀವೇನಾದ್ರು ಮಾತಾಡಿ ಏನೋ ಕ್ಲೋಸ್ ಮಾಡಿ ಅವನು ಹೇಳ್ದ. ಹೇಳ್ಬಿಟ್ಟು ಹೋದ್ರು, ನಿಂತ್ಕೊಂಡಿಲ್ಲ ಅವ್ರು. ಅಲ್ಲ ನೀವೇನು ಹೇಳಿದ್ರೆ ಹೇಳ್ತೀನಿ ಅಷ್ಟೇ. ನಾ ಏನು ಹೇಳಕ್ಕೆ ಹೋಗೋಲ್ಲ. ಈ ಸುಮ್ಮನೆ ಮತ್ತೆ ಡ್ರ್ಯಾಗ್ ಮಾತ್ರ ಮಾಡಬೇಡಿ. ಈ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊತೀರಾ. ನಮಗೂ ಪ್ರಾಬ್ಲಮ್ಮು, ಎಲ್ಲರಿಗೂ ಪ್ರಾಬ್ಲಮ್ಮು. ನನಗೇನು ಗೊತ್ತಾ, ನಾನು ಎಂಡ್ ಆಫ್ ದ ಡೇ ನಂದೇ ತಲೆ ಹೋಗೋದು. ವಾರ್ಡ್ ಇಂಜಿನಿಯರ್ದು ಮೇಲ್ಗಡೆ ಇರೋ ತಪ್ಪಿಸ್ಕೊಂತಾರೆ. ಎಷ್ಟು ಕೊಡ್ತಿದ್ದೀರಾ ಸರ್ ನಮಗೆ? 75. ನಮ್ಮ ಬರೀ ಅದನ್ನ ನಾವು ತಗೊಂತಿಲ್ಲ, ಸರ್ಕಾರಕ್ಕೆ ಕೊಡ್ತಾ ಇದೀವಿ ನಾವು. ನಾವು ತಗೊಂತಾ ಇಲ್ಲ ಅದನ್ನ. ಅದು ಸರ್ಕಾರಕ್ಕೆ ಕೊಡಬೇಕು. ಅದು ನಮ್ಮ ಅಂದ್ರೆ ಅವ್ರ ಸಂಬಳದಲ್ಲಿ ಕಟ್ಟಾಗತ್ತದು ಸರ್. 2 ಮಾತಲ್ಲಿ ಮುಗಿಸಿ ಸರ್. ನೀವು ಮಾತಾಡಿದ್ರೆ ಗೊತ್ತಿದೆ ಕಥೆಗಳು. ನೀವೇ ಹೇಳಿದ್ರಲ್ಲ ಇವಾಗ ನಿಮ್ಮ ಹತ್ರ 5 ಲಕ್ಷ 10 ಲಕ್ಷ ಅದಕ್ಕೆ ಹೇಳಿದ್ದು. ಹಿಂಗೆ ಹೇಳಿದ್ರೆ ಅವ್ರಿಗೇನಂತ ಹೇಳಕ್ಕೆ ಏನು ಎಲ್ಲಾದ ಹೇಳ್ತಾರೆ. 20 ಅಂತಾನೆ ಹೇಳ್ತಾರೆ, 50 ಅಂತಾನೆ ಹೇಳ್ತಾರೆ. ಅವ್ರದ್ದೇನೋ ಗೊತ್ತಿಲ್ಲ, ನಿಮ್ದೇನೋ ಗೊತ್ತಿಲ್ಲ ಸರ್. ಒಂದು ಕೆಲಸ ಮಾಡಿ, 3 ರೂಪಾಯಿ ಮುಗಿಸಿ. ನಾವೇನು ತಗೊಳ್ಳಲ್ಲ. ನಮ್ದು 3 ರೂಪಾಯಿ ಮುಗಿಸಿ. 3 ಲಕ್ಷ ಇಲ್ಲಿ ಕೇಳಿ, ನಮ್ದು 75 ಪ್ಲಸ್ 25 ರೂಪಾಯಿ 3 ಲಕ್ಷ ರೂಪಾಯಲ್ಲಿ 75 ಪ್ಲಸ್ 25 ಕೊಡಿ ಸಾಕು ನಮ್ಗೆ. ಆಫೀಸ್ಗೆ 1 ಲಕ್ಷ ರೂಪಾಯಿ ಕೊಟ್ಬಿಡಿ. 25,000. ಯಾಕಂದ್ರೆ ಅವ್ರ ಹತ್ರ ನಾವು ಲೆಟರ್ ತಗೋಬೇಕು, ಲೆಟರ್ ಬರ್ಸ್ಕೊಬೇಕು ನಾವು. 2 ಲಕ್ಷ ಮಾಡ್ತೀವಿ. ಅವ್ರು ಒಪ್ಪಲ್ಲ ಸರ್, ಸುಮ್ಮನೆ ಬರ್ತಾರೆ. ನೀವು 2 ಲಕ್ಷ ರೂಪಾಯಿ ಮುಗಿಸ್ಕೊಂಬಿಡಿ ಹೋಗಿ. ನೀವೇನ ಮಾಡ್ಕೊಳ್ಳಿ, ನಮ್ಗೆ ನಾನೇನು ಮಾಡಲಿ. ಅವ್ರು ಒಪ್ಕೊಳ್ಳಲ್ಲ, ಅವ್ರು ಎತ್ಕೊಂಡು ಹೋಗ್ತಾರೆ. ಏನೋ ಮಾಡಿ ಮುಗಿಸ್ಕೊಳ್ಳಿ. 2 ಲಕ್ಷ ರೂಪಾಯಿ ಹೇಳ್ತೀನಿ ನೋಡಿ. ನೀವು ಕೊಟ್ರು ಅವರೇ ಎತ್ಕೊಂಡು ಹೋಗ್ತಾರೆ ಬಿಟ್ರೆ ನಮ್ಗೇನೆ ತಂದು ಕೊಡಲ್ಲ. ಅವ್ರು ಯಾಕೆ ತಂದು ಕೊಡ್ತಾರೆ ನಮಗೆ? ಸರ್, ಈಗ ಆಫೀಸ್ ಎಲ್ಲ ಸೇರಿ ಅವ್ರದ್ದು 2 ಲಕ್ಷ ರೂಪಾಯಿ ಬಿಡಿ ಸರ್. ಬೇರೆ ಏನು ಮಾತಾಡೋದು? ಏನೋ ಹೇಳ್ತೀನಪ್ಪ ನಾನು. ಏನು ಹೇಳೋದಿಲ್ಲ ಇನ್ನು ಅಷ್ಟೇ. ಮತ್ತೆ ಬರೋಕ್ಕೆ ಹೋಗ್ಬೇಡಿ. ನಾನು ಫೋನ್ ಮಾಡ್ಕೊಳ್ತೀನಿ. ನಾನು ನಾಳೆ ಅವ್ರದ್ದು ಲೆಟರ್ ತಗೊಬೇಕು. ನಿಮ್ಮ ಜವಾಬ್ದಾರಿ. 5 ಲಕ್ಷ ಕೊಡ್ಸಿ ಅಂತ 10 ಲಕ್ಷ ಕೊಡ್ಸಿ ಅಂತ ಹಂಗೆಲ್ಲ ಹೇಳೋಕ್ಕಾಗಲ್ಲ. ನೀನು ಮಾತಾಡೋ ಅಂದೆ 5 ಲಕ್ಷ ಕೊಡ್ಸಿ ಸರ್ ಅಂತ ಹೇಳ್ದ ಅವನು ಅಷ್ಟೇ. ನೀವೇನಾದ್ರು ಮಾತಾಡಿ ಏನೋ ಕ್ಲೋಸ್ ಮಾಡಿ ಅವನು ಹೇಳ್ದ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಈ ಎಇ ಮತ್ತೆ AEE ಇವರಿಗೆಲ್ಲ ಬರೀ ಈ ತರ ಕೆಲಸ ಮಾಡೋದೇ ಒಂದು ರೀತಿಯಾಗಿ ಪಾರ್ಟ್ ಟೈಮ್ ಕೆಲಸ ಆಗ್ಬಿಟ್ಟಿದ್ಯಾ ಅಂತ. ಈಗ ರೂಲ್ಸ್ ಬ್ರೇಕ್ ಮಾಡಿ ಕಾಮಗಾರಿ ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೋ GBAನೋ ಕ್ರಮ ತೆಗೆದುಕೊಳ್ಳುತ್ತೆ. ಬಟ್ ಮಧ್ಯದಲ್ಲಿ ಈ ರೀತಿಯಾಗಿ ಇವರು ಡೀಲ್ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಎಷ್ಟು ರಾಜಾರೋಷವಾಗಿ ಡೀಲ್ ಮಾಡ್ಕೊಳ್ತಾರೆ? ಇವ್ರ ಜೊತೆಗೆ ಇನ್ನೂ ಯಾರ್ಯಾರಿದ್ದಾರೆ? ಈ ಕಮಿಷನ್ ಎಲ್ಲ ಹಂತ ಹಂತವಾಗಿ ಶೇರ್ ಆಗ್ತಾ ಇದೆಯಾ? ಏನ್ ಕತೆ ಅಂತ? ಸೌಖ್ಯ ನಿನ್ನೆ ಏನು ಒಂದು ಖಾಸಗಿ ಹೋಟೆಲ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದಂಥ ದಾಳಿಯಲ್ಲಿ ಒಬ್ಬ AEE ಮತ್ತು ಒಬ್ಬ AE ಅಂದರೆ AEE ಆದಂಥ ನಾಗಭೂಷಣ್ ಅವರು ಜೊತೆಗೆ AE ಆದಂಥ ಪ್ರವೀಣ್ ಅವರಿಗೆ ಯಾರು ಈ ಡೀಲನ್ನು ಕುದಿಸ್ತಾ ಇದ್ದ ಒಬ್ಬ ದಲ್ಲಾಳಿ, ಅದು ಮನ್ಸೂರ್ ಅಲಿ ಖಾನ್ ಅಂತಕ್ಕಂಥವ್ರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧನ ಮಾಡಿರ್ತಕ್ಕಂಥದ್ದು. ಕಾರಣ ಏನು, ಕೊಡಿಗೆಹಳ್ಳಿಯಲ್ಲಿ ಒಬ್ಬ ಅಭಿಷೇಕ್ ಗೌಡ ಅಂತಕ್ಕಂಥವ್ರು ಒಂದು
40-60 ಅಳತೆಯ ಒಂದು ಸೈಟ್ನಲ್ಲಿ ಒಂದು ಅಪಾರ್ಟ್ಮೆಂಟನ್ನು ಕಟ್ಟಿರ್ತಾರೆ, 4 ಫ್ಲೋರ್ ಅಪಾರ್ಟ್ಮೆಂಟು. ಆದರೆ ಅದರಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿಲ್ಲ, ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮನ್ಸೂರ್ ಅಲಿ ಖಾನು ಈತ ಅದೇ ಏರಿಯಾದಲ್ಲಿ ಯಾವುದು ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ತಾ ಇರ್ತಾರೆ, ಜೊತೆಗೆ ಹೊಸದಾಗಿ ಕಟ್ಟಡಗಳನ್ನ ಕಟ್ತಾ ಇರ್ತಾರೆ, ಅದರ ಬಗ್ಗೆ ಮಾಹಿತಿನ ಪಡ್ಕೊಳ್ತಾರೆ. ಇಲ್ಲ ಸಲ್ಲದಂಥ ಒಂದು ಆರೋಪಗಳನ್ನು ಮಾಡಿ ಅಲ್ಲೇ ಇರ್ತಕ್ಕಂಥ ಉಪವಿಭಾಗದ GBA ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಾದಂಥವರಿಗೆ ದೂರನ್ನು ಸಹ ಕೊಡ್ತಾರೆ. ಇಂಥ ಕಟ್ಟಡ ಇಲ್ಲಿ ಇಂಥ ಲೋಪ ಆಗಿದೆ, ಇಂಥ ಕಾಮಗಾರಿಯಲ್ಲಿ ಇಂತಹ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೇ AW ಆದಂಥ ನಾಗಭೂಷಣ್ ಅವರು ತನ್ನ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ AE ಪ್ರವೀಣ್ ಅವರಿಗೆ ಹೇಳಿ ಒಂದು ನೋಟಿಸನ್ನು ಸರ್ವ್ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಯಾವುದೇ ಮಾಲೀಕರಿಗೆ ಒಂದು ನೋಟಿಸ್ ಸರ್ವ್ ಮಾಡಿದಾಗ ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಕುತೂಹಲ, ಒಂದು ಟೆನ್ಷನ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮನ್ಸೂರ್ ಅಲಿ ಖಾನ್ ಕೊಟ್ಟಂಥ ದೂರಿಗೆ ಸಂಬಂಧಪಟ್ಟಂತೆ ಮೊದಲು ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾರೆ. ಅವರು 5 ಲಕ್ಷಕ್ಕೆ ಡಿಮ್ಯಾಂಡನ್ನು ಮಾಡ್ತಾರೆ. ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಅಷ್ಟೊಂದು ಹಣವನ್ನು ಕೊಡೋದಕ್ಕೆ ಇಷ್ಟ ಇರೋದಿಲ್ಲ. ನಂತರ ಏನು ಅವರು ಒಂದು ಹೋಟೆಲ್ನ ಮತ್ತು ಬೇರೆ ಬೇರೆ ಸ್ಥಳಗಳಿಗೆ ಕರೆಯೋದು, ಆ ಡೀಲನ್ನು ಕುದಿಸೋದು ಅಂತ ರೀತಿಯಾಗಿ ಮಾಡ್ತಾ ಇರ್ತಾರೆ. ಮೊದಲಿಗೆ ಇಲ್ಲಿ 2 ಲಕ್ಷ ಫೈನಲ್ ಆಗುತ್ತೆ. ಆದರೆ 2 ಲಕ್ಷವನ್ನು ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲ, AW ನಾಗಭೂಷಣ್ ಅವರು ಒಪ್ಕೊಳ್ತಾ ಇಲ್ಲ, ಇನ್ನೂ ಹೆಚ್ಚಾಗಿ ಕೊಡಬೇಕು ಅಂದಾಗ 3 ಲಕ್ಷ ಹಣವನ್ನು ಕೊಡಿ ಅಂತಾರೆ. ಅದನ್ನು ₹3 ಅಂದರೆ ಇವರು ಲಕ್ಷ ಡೀಲನ್ನು ಕೇವಲ ರೂಪಾಯಿಗಳಲ್ಲಿ ₹1 ಅಂದರೆ 1 ಲಕ್ಷ, ₹2 ಅಂದರೆ 2 ಲಕ್ಷ, ಈ ರೀತಿಯಾಗಿ ಡೀಲ್ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ₹3 ಫೈನಲನ್ನು ಮಾಡ್ಕೊತಾರೆ, ಅಂದರೆ 3 ಲಕ್ಷಕ್ಕೆ. ಅದಾದ ಬಳಿಕ ದೂರುದಾರ ಏನಿರ್ತಾರೆ ಅಭಿಷೇಕ್ ಗೌಡ್ ಅವ್ರಿಗೆ ಆಯಿತು, ಇದು AW ಕೊಟ್ಟಿದ್ದಾಯಿತು, ನಮಗೂ ಸಹ ಬೇರೆ ಬೇಕು ಅಂತ ನಿಟ್ಟಿನಲ್ಲಿ ಮತ್ತೊಂದು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಆಗ ಹಣವನ್ನು ಕೊಡೋದಕ್ಕೆ ಒಪ್ಪದೇ ಇರ್ತಕ್ಕಂಥ ದೂರುದಾರರು ಮತ್ತೊಬ್ಬ ಸಾಮಾಜಿಕ ಹೋರಾಟಗಾರರಾದಂಥ ಪರಮೇಶ್ವರ ಜೊತೆ ಸೇರಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಸಹ ಕೊಡ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಹಣವನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಕ್ಲೀನಾಗಿ ಪ್ಲ್ಯಾನನ್ನು ಮಾಡಿ ಬಲೆ ಎಸೆಯುವಂಥ ಕೆಲಸ ಮಾಡ್ತಾರೆ. ಆ ಬಲೆಗೆ ಈ 3 ಜನ ಸಿಕ್ಕಿಬಿದ್ದಿರ್ತಕ್ಕಂಥದ್ದು. ಯಾರು? AW ನಾಗಭೂಷಣ್ಣು, AE ಪ್ರವೀಣ್ ಮತ್ತು ಅವರಿಬ್ಬರ ನಡುವೆ ಮಧ್ಯಸ್ಥಿಕೆ ಕೆಲಸ ಮಾಡ್ತಕ್ಕಂಥ ಏನು ಮನ್ಸೂರ್ ಅಲಿ ಖಾನ್ ಬಂಧನಕ್ಕೊಳಗಾಗಿದ್ದಾರೆ. ಬಂಧನದ ವೇಳೆ ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಈ 3 ಜನ ಒಂದು ಗ್ಯಾಂಗನ್ನು ಮಾಡಿಕೊಂಡು, ಒಂದು ಟೀಮನ್ನು ಮಾಡಿಕೊಂಡು ಅವರ ಒಂದು ವ್ಯಾಪ್ತಿ ಏನಿದೆ, ಅಧಿಕಾರಿ ವ್ಯಾಪ್ತಿ ಏನಿದೆ, GBA ವ್ಯಾಪ್ತಿ ಇದೆ, ಅಲ್ಲಿ ಯಾರು ಕಟ್ಟಡಗಳನ್ನು ಕಟ್ತಾ ಇರ್ತಾರೆ ಅಲ್ಲಿ ಅವರೇ ದೂರನ್ನು ಕೊಡಿಸ್ತಾರೆ, ಅವರೇ ನೋಟಿಸನ್ನು ಸರ್ವ್ ಮಾಡ್ತಾರೆ, ಜೊತೆಗೆ ಅವರೇ ಸೆಟಲ್ಮೆಂಟ್ಗೆ ಕರೆದು ಈ ರೀತಿಯಾದಂಥ ಡೀಲ್ಗಳನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಲೋಕಾಯುಕ್ತ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥ. ಈಗ ಸದ್ಯ ಈ 3 ಜನ ಆರೋಪಿಗಳನ್ನು ನಿನ್ನೆ ಸಂಜೆಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೆಚ್ಚಿನ ತನಿಖೆಗಾಗಿ ಪೊಲೀಸರು ಅಂದರೆ ಲೋಕಾಯುಕ್ತ ಪೊಲೀಸರು ಅವರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ತನಿಖೆ ಮುಂದುವರೆದಂಥ ಭಾಗವಾಗಿ ಇವರ ವಿರುದ್ಧ ಇಂತಹ ದೂರುಗಳೇನಾದರೂ ಹೆಚ್ಚಾಗಿ ಬರ್ತಾವ, ಜೊತೆಗೆ ಬೇರೆ ಬೇರೆ ಪ್ರಕರಣಗಳೇನಾದರೂ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.